ಇಂದಿನಿಂದ ವಿಧಾನಮಂಡಲ ಅಧಿವೇಶನ ವಿಧಾನಸೌಧದ ಕೆಂಗಲ್ ಗೇಟ್ಗೆ ಹೊಸ ಮೆರುಗು ಮೂಡಾ ವಾಲ್ಮೀಕಿ ಅಕ್ರಮ ಸಿಡಿದೇಳಲು ವಿಪಕ್ಷ ತಂತ್ರ ವಿಪಕ್ಷಗಳ ಆರೋಪಗಳಿಗೆ ಪ್ರತ್ಯುತ್ತರ ನೀಡಲು ಸರ್ಕಾರ ಸಜ್ಜು ಜೆಡಿಎಲ್ಪಿ ನಾಯಕನಿಗಾಗಿ ಪೈಪೋಟಿ ಮೂಡಾ ಅಕ್ರಮ ನ್ಯಾಯಾಂಗ ತನಿಖೆಗೆ ಆದೇಶ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸದನ ಸಮರ ನ್ಯೂಸ್ ಟಾಪ್ 9 ನಲ್ಲಿ ಇಂದಿನಿಂದ ಜುಲೈ 26ರವರೆಗೆ 16ನೇ ವಿಧಾನಸಭೆಯ 4ನೇ ಅಧಿವೇಶನ ನಡೆಯಲಿದೆ. ಒಟ್ಟು 10 ದಿನಗಳ ಕಾಲ ನಡೆಯುವ ಅಧಿವೇಶನಕ್ಕೆ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನ ಆರಂಭವಾಗಲಿದ್ದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುತ್ತೆ. ನಿನ್ನೆ ಸದನ ಸಿದ್ಧತೆ ಬಗ್ಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ನಿನ್ನೆ ಪರಿಶೀಲನೆ ನಡೆಸಿದ್ರು. ಅಧಿವೇಶನ ಆರಂಭವಾಗ್ತಿರೋ ಹಿನ್ನೆಲೆಯಲ್ಲಿ ವಿಧಾನಸೌಧದ ಕೆಂಗಲ್ ಗೇಟ್ಗೆ ಹೊಸ ಮೆರುಗು ನೀಡಲಾಗಿದೆ. ಕೆಂಗಲ್ ಗೇಟ್ ಬಳಿ ಮೆಟ್ಟಿಲುಗಳಿಗೆ ರೆಡ್ ಕಾರ್ಪೆಟ್ ಹಾಕಲಾಗಿದ್ದು ರಾಜ್ಯದ ಲಾಂಛನ ಗಂಡಬೇರುಂಡ ಜೊತೆಗೆ ಗಡಿಯಾರ ಅಳವಡಿಸಲಾಗಿದೆ. ಇದರಿಂದ ಕೆಂಗಲ್ ಗೇಟ್ ಅರಮನೆಯ ದ್ವಾರದಂತೆ ಭಾಸವಾಗ್ತಿದೆ. ಸದನ ಪ್ರಾರಂಭವಾಗುವ ಮೊದಲು ನೂತನ ದ್ವಾರ ಲೋಕಾರ್ಪಣೆಯಾಗಲಿದೆ. ಈಗ ವಿಧಾನಸೌಧದ ಕೆಂಗಲ್ ಗೇಟ್ಗೆ ಒಂದು ಹೊಸದಾದಂತಹ ರಾಯಲ್ ಲುಕ್ ಕಂಡು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಮೈಸೂರಿನ ಅರಮನೆಯಲ್ಲಿ ನಾವು ಪ್ರವೇಶ ಮಾಡ್ತಿದ್ದೀವೇನೋ ಅನ್ನುವಂತಹ ರೀತಿಯ ಲುಕ್ ಕಾಣಿಸ್ತಾ ಇದೆ. ರೆಡ್ ಕಾರ್ಪೆಟ್ಗಳನ್ನ ಹಾಕಿ ಶಾಸಕರ ಸ್ವಾಗತಕ್ಕೆ ಇದೀಗ ವಿಧಾನಸೌಧದ ಕೆಂಗಲ್ ಗೇಟ್ ಸಜ್ಜಾಗಿ ನಿಂತಿದೆ. ಅಧಿವೇಶನ ಆರಂಭವಾಗ್ತಿರೋ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆ ನಡೆಸಿದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಅಪರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ LK ಅತೀಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಅಧಿವೇಶನದಲ್ಲಿ ವಿರೋಧ ಪಕ್ಷಗಳ ಆರೋಪಗಳಿಗೆ ಸಮರ್ಪಕ ಉತ್ತರ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ದಾರೆ. ಅಧಿಕಾರಿಗಳ ಜೊತೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸಿಎಂ ಸೂಚನೆ ನೀಡಿದ್ದಾರೆ. ಅಲ್ಲದೆ ಅಧಿವೇಶನದ ವೇಳೆ ಹಿರಿಯ ಅಧಿಕಾರಿಗಳು ಖುದ್ದು ಹಾಜರಿರಬೇಕು. ಸಚಿವರಿಗೆ ತಮ್ಮ ಇಲಾಖೆ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಬೇಕು. ಅಗತ್ಯವಿದ್ರೆ ನಾನೇ ಮಧ್ಯಪ್ರವೇಶ ಮಾಡುತ್ತೇನೆಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಮುಡಾ ಮತ್ತು ವಾಲ್ಮೀಕಿ ಹಗರಣಗಳು ಸದ್ದು ಮಾಡಲಿದೆ. ಈ ವಿಚಾರಗಳನ್ನೇ ಪ್ರಧಾನವಾಗಿ ಪ್ರಸ್ತಾಪಿಸಲು ಬಿಜೆಪಿ ಜೆಡಿಎಸ್ ಮುಂದಾಗಿದೆ. ಅಲ್ಲದೆ SCP TSP ಅನುದಾನ, ಬೆಲೆ ಏರಿಕೆ, ಡೆಂಗಿ, ಕಾನೂನು ಸುವ್ಯವಸ್ಥೆ ಮತ್ತಿತರ ವಿಷಯಗಳನ್ನ ಸನ್ನಿವೇಶ ಆಧಾರಿತವಾಗಿ ಪ್ರಸ್ತಾಪಿಸಬೇಕು ಅಂತ ಮೊನ್ನೆ ನಡೆದ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆಯಲ್ಲಿ ನಿರ್ಣಯಿಸಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದ ಬಗ್ಗೆ ನಿಲುವಳಿ ಮಂಡಿಸಲು ವಿಪಕ್ಷ ಬಿಜೆಪಿ ಮುಂದಾಗಿದೆ. ವಿಧಾನಸಭೆ ಕಲಾಪದಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ಚರ್ಚೆಗೆ ಅವಕಾಶ ಕೋರಿ ನಿಲುವಳಿ ಮಂಡಿಸಲಿದೆ. ಆದ್ರಿಂದ ಇಂದು ಬೆಳಿಗ್ಗೆ ಬಿಜೆಪಿ ನಾಯಕರು ಸ್ಪೀಕರ್ ಯುಟಿ ಖಾದರ್ಗೆ ನಿಲುವಳಿ ನೋಟಿಸ್ ಸಲ್ಲಿಸಲಿದ್ದಾರೆ. ವಿಪಕ್ಷಗಳ ಆರೋಪಗಳಿಗೆ ಪ್ರತ್ಯುತ್ತರ ನೀಡಲು ರಾಜ್ಯ ಸರ್ಕಾರವು ಸಿದ್ಧತೆ ಮಾಡಿಕೊಂಡಿದೆ. ಸರಿಯಾದ ಸಮಯ ಹಾಗೂ ಸಂದರ್ಭಗಳನ್ನ ನೋಡಿ ಬಾಣ ಪ್ರಯೋಗಕ್ಕೆ ಕಾಂಗ್ರೆಸ್ ಪಾಳೆಯ ಪ್ಲಾನ್ ರೂಪಿಸಿದೆ. ಇದರಲ್ಲಿ ಬಿಜೆಪಿ ಅವಧಿಯ ಭ್ರಷ್ಟಾಚಾರದ ಆರೋಪಗಳು, ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ಕೇಳಿ ಬಂದಿರುವ ಪೋಕ್ಸೋ ಆರೋಪ, ಕೊರೋನಾ ಹಗರಣ, ಬಿಟ್ಕಾಯಿನ್ ಹಗರಣಗಳ ಬಗ್ಗೆ ಚರ್ಚಿಸಿ ವಿಪಕ್ಷಗಳನ್ನ ಕಟ್ಟಿ ಹಾಕಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಂದಿನಿಂದ ವಿಧಾನಸಭೆ ಅಧಿವೇಶನ ಆರಂಭವಾಗಲಿದ್ದು ಜೆಡಿಎಸ್ಗೆ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ದೊಡ್ಡ ತಲೆನೋವಾಗಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ಶಾಸಕರ ಹೆಸರು ಇನ್ನೂ ಅಂತಿಮವಾಗಿಲ್ಲ. ಸದ್ಯ GT ದೇವೇಗೌಡ ಮತ್ತು ಶಾಸಕ ಸುರೇಶ್ ಬಾಬು ನಡುವೆ ತೀವ್ರ ಪೈಪೋಟಿ ಎದುರಾಗಿದೆ. ಶಾಸಕಾಂಗ ನಾಯಕನಾಗಲು GTD ಒಲವು ತೋರಿದ್ದಾರೆ. ಅತ್ತ ಶಾಸಕ ಸುರೇಶ್ ಬಾಬು ಕೂಡ ಬಿಗಿ ಪಟ್ಟು ಹಿಡಿದಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆಯೋಗ ರಚಿಸಲಾಗಿದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಆಯೋಗ ರಚನೆ ಮಾಡಿದೆ. ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಲಾಗಿದ್ದು 6 ತಿಂಗಳೊಳಗೆ ವರದಿ ನೀಡುವಂತೆ ವಿಚಾರಣಾ ಆಯೋಗಕ್ಕೆ ಸೂಚನೆ ನೀಡಲಾಗಿದೆ.